ವೀಕ್ಷಕರೇ, ಮುಂದಿನ ಕಥೆಯಲ್ಲಿ ನಾವು ಅರಳಿ ವೃಕ್ಷದ ಒಂದು ಪೂಜೆಯ ಫಲವನ್ನು ನೋಡೋಣ. ಇದಕ್ಕೆ ಟೈಟಲ್ ಏನಿಲ್ಲ, ಬಟ್ ಕಥೆಯಲ್ಲಿ ಅರಳಿ ವೃಕ್ಷವನ್ನು, ಅಶ್ವತ್ಥ ವೃಕ್ಷವನ್ನು ಪೂಜೆ ಮಾಡಿದ್ರೆ ಏನು ಫಲ ಬರುತ್ತೆ ಅಂತ ಇದೆ. ನಾರದರು ಧರ್ಮಜರು ಸಹಿತಲೊಂದಾಗಿ ಬಂದರು. ಮಂದಾಕಿನಿಯ ನದಿ ತೀರವಾರುದಿಯಲ್ಲಿ ವೃಕ್ಷವಿರುತ್ತಿರಲು ಅದಕ್ಕಂಡು ಧರ್ಮಜರು ಆಶ್ಚರ್ಯಪಡಲು ಹಸಿವು ತೃಷಗಳೆಲ್ಲ ಅಡಗಿದವು. ನೋಡು ಕಣ್ಣು ಪಾಪಂಗಳ ಕಳೆದವು, ನೋಡು ಅಮೃತಪಾನವು ಮಾಡಿದಂತಾಯಿತು. ನೋಡು ಚೆನ್ನೆಯರು ಚೆಲುವೆಯರು ಈ ವೃಕ್ಷಗಳನ್ನು, ಈ ವೃಕ್ಷದ ಫಲ ಕೇಳಿ ನಾರದರು ಪೇಳಿದರು. ಧರ್ಮರಾಯನಿಗೆ ಧರ್ಮ ಕಾಡಿದ ಮಾತು ಧರ್ಮವಾಕ್ಯಗಳನ್ನು, ಮೂಲದಲ್ಲಿ ಬ್ರಹ್ಮವಾಸವಾಗಿರುತ್ತಿರಲು, ಮಧ್ಯದಲ್ಲಿ ವಿಷ್ಣು ತಾಂಡವವಾಡುತ್ತಿರಲು, ಅಗ್ರದಲ್ಲೇ ಶಿವನು ಅಭಯ ಕೊಡುತ್ತಿರಲು, ಸುವಾಸಿನಿಯರಾಗಿದ್ದ ಸುಗುಣೆಯರು ಎಲ್ಲ ಮೈ ತೊಳೆದು ಮಡಿಯುಟ್ಟು ಅತಿಭಕ್ತಿಯಿಂದ ಪ್ರೀತಿಯಿಂದ ಅರಳಿ ಪೂಜೆ ಮಾಡಿದರೆ ಪುತ್ರರ ವ್ಯಕ್ತಿ ಸಂತುಷ್ಟನಾಗುವನು. ವೇದವ ನೋಡೋ ಬ್ರಹ್ಮಚಾರಿಗಳು ಆಸರಿಕೆ ಬೇಸರಿಕೆ ಇಲ್ಲದೆ ಮನವಿ ಪ್ರೀತಿಯಿಂದ ಅರಳಿ ಪೂಜೆಯ ಮಾಡಿದರೆ ಕಾಲದಲ್ಲೇ ಕಲ್ಯಾಣವಾಗುವುದು. ಕ್ಷತ್ರಿಯನೇ ಅರಳಿ ಪೂಜೆ ಮಾಡಿದರೆ ಯುದ್ಧದಲ್ಲೇ ಸಾಮರ್ಥ್ಯರಾಗುವರು. ಕೋಮಟಿಗ ಅರಳಿ ಪೂಜೆ ಮಾಡಿದರೆ ವ್ಯಾಪಾರದಲ್ಲೇ ಶಕ್ತರಾಗುವರು. ಪತಿಯಳಿದ ಸ್ತ್ರೀಯರು ಬಾಲ ವಿಧವೆಯರು ಮೈತೊಳೆದು ಮಡಿಯುಟ್ಟು ಅತಿಭಕ್ತಿಯಿಂದ ಅರ್ತಿಯಿಂದ ಅರಳಿ ಪೂಜೆ ಮಾಡಿದರೆ ಶೀಘ್ರದಲ್ಲೇ ಸಾಯುಜ್ಯ ಹೊಂದುವರು. ಎಲೆ ಯದುವೀರ, ಮುಗುಡು ಮುಕುಂದ, ಕೋ ಗೋವಿಂದ, ಪೊಹನ್ನನಾರಗ, ಕಾರ್ಯಕಮಲನಾಭ, ಕಣ್ಣಾರವಿಂದರಾಕ್ಷ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಅಕಾರ ಮೂಲರೂಪಾಯ, ಉಕಾರ ಸ್ಕಂದಶಾಕಿನಿ, ಮಕಾರ ಫಲಪುಷ್ಪಾಯ, ವೃಕ್ಷರಾಜಾಯ ತೇ ನಮಃ. ವೀಕ್ಷಕರೇ ನೋಡಿ, ಈ ಒಂದು ಕಥೆಯಲ್ಲಿ ಏನು ರಾಜ ಇರ್ತಾನೆ, ಅವನಿಗೆ ಋಷಿಗಳು ನಾರದರು ಈ ಒಂದು ಇದನ್ನ ಹೇಳ್ತಾರೆ, ಅರಳಿ ವೃಕ್ಷದ ಫಲವನ್ನು ಹೇಳ್ತಾರೆ. ಅವರು ಬಹುಶಃ ವನವಾಸದಲ್ಲಿದ್ದಾಗ ಅನಿಸುತ್ತೆ. ಅಲ್ಲಿ ಏನು ಅಂದರೆ ಬ್ರಹ್ಮ ಇರ್ತಾನೆ, ಮಧ್ಯದಲ್ಲಿ ವಿಷ್ಣು ಇರ್ತಾನೆ, ಅಗ್ರದಲ್ಲಿ ಶಿವ ಇರ್ತಾನೆ. ಹಾಗೂ ಈ ಒಂದು ಅರಳಿ ವೃಕ್ಷವನ್ನು ಮುತ್ತೈದೆಯರೆಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರೆ ಮನಸ್ಸಲ್ಲಿ ಕೇಳ್ಕೊಂಡು ಸಿಗುತ್ತೆ. ಮದುವೆ ಆಗದಲ್ಲೇ ಇರೋರಾದರೆ ಮದುವೆ ಆಗುತ್ತೆ, ವಿದ್ಯೆ ಹತ್ತುತ್ತೆ, ಮದುವೆ ಅಥವಾ ಇನ್ನೇನಾದರೂ ಬೇಕು ಅಂದರೆ ಕ್ಷತ್ರಿಯರಿಗೆ ಯುದ್ಧದಲ್ಲಿ ಸಾಮರ್ಥ್ಯ ಸಿಗುತ್ತೆ, ಕೋಮಟಿಗರು ವೈಶ್ಯರಿಗೆ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಬಾಲ ವಿಧವೆಯರು ಗಂಡ ಇಲ್ಲದಲ್ಲಿರೋರು ಪೂಜೆ ಮಾಡಿದ್ರೆ ಬೇಗ ಮೋಕ್ಷ ಸಿಗುತ್ತೆ. ಹೀಗೆ ಅರಳಿ ವೃಕ್ಷದ ಒಂದು ಪೂಜೆಯ ಒಂದು ಮಹಾತ್ಮೆಯನ್ನು ಈ ಒಂದು ಕಥೆಯಲ್ಲಿ ನಾವು ನೋಡಬಹುದು.